ಸ್ನೇಹಿತರೆ, ನಾನು ಏಕಾಂತ ಹಿರಿಯೂರು. ಸ್ನೇಹಿತರೆ, ನಾನ್ ಚೆನ್ನಾಗಿದ್ದೀನಿ, ನೀವೆಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಸ್ನೇಹಿತರೆ, ಇವತ್ ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇದೀವಿ. ಹೊಸದುರ್ಗದಿಂದ ಕೊಟ್ಟಿಗೆಹಾರಕ್ಕೆ ಬಸ್ಸಲ್ಲಿ ಹೋಗ್ತೀವಿ, ಆ ಕಡೆ ನಡ್ಕೊಂಡು ಹೋಗ್ತೀವಿ. ಹಂಗಾದ್ರೆ ಬನ್ನಿ ಹೋಗೋಣ. ಧರ್ಮಸ್ಥಳ ಸ್ನೇಹಿತರೆ, ನಾವಿವಾಗ ಬೆಳಿಗ್ಗೆ 5 ಗಂಟೆ ಆಗಿದೆ, ಕೊಟ್ಟಿಗೆಹಾರದಲ್ಲಿದ್ದೀವಿ. ಇವಾಗ ನಾವು ಚಾರ್ಮುಡಿ ಘಾಟ್ ಮೂಲಕ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇದೀವಿ. ಚಾರ್ಮುಡಿ ಘಾಟ್ನ ಪ್ರಕೃತಿ ಸೌಂದರ್ಯವನ್ನ ತಮ್ಮೆಲ್ರಿಗೂ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ಕೊಂತ ಹೋಗೋಣ. ಕತ್ಲಾಗಿದೆ, ಇವಾಗ ಬೆಳಕಾಗ್ತಾ ತೋರ್ಸ್ಕೊಂತ ಹೋಗ್ತೀನಿ. ಸ್ನೇಹಿತರೆ, ನಾವು ಚಾರ್ಮುಡಿ ಘಾಟ್ ಮೂಲಕ ಚಾರಣ ಹೋಗ್ತಾ ಇದೀವಿ ಧರ್ಮಸ್ಥಳಕ್ಕೆ. ಕೊಟ್ಟಿಗೆಹಾರದಿಂದ ಚಾರ್ಮುಡಿ ಘಾಟಲ್ಲಿ ಇದೀವಿ. ನೋಡ್ರಿ, ಈ ತರ ವ್ಯೂ ಕಾಣ್ತಾ ಇದೆ ಚಾರ್ಮುಡಿ ಘಾಟು. ಚಾರ್ಮಡಿ ಘಾಟಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಪ್ರಕೃತಿಯ ಮನಮೋಹಕ ದೃಶ್ಯಗಳು. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಗಿಡ ಮರಗಳು, ಕಮ್ಮನೆ ತಣಿಸುವ ಕಾಡಿನ ಸೊಬಗು, ತಣ್ಣನೆಯ ಗಾಳಿ, ಅಲ್ಲಲ್ಲಿ ಹರಿಯುವ ಜರಿತೊರೆಗಳ ನಿನಾದ, ಅಂಕುಡೊಂಕಿನ ಮಾರ್ಗಗಳು ಭಕ್ತರ ಮನಸ್ಸಿಗೆ ಮದ ನೀಡುತ್ತವೆ. ಮರೆಯಲಾಗದ ನೆನಪುಗಳು, ಅನುಭವಿಸಲಾಗದ ಅನುಭವಗಳು. ಸೂಕ್ಷ್ಮ ಜೀವಿಗಳು, ಜೀವ ವೈವಿಧ್ಯತೆಯನ್ನು ನೋಡಲು 2 ಕಣ್ಣುಗಳು ಸಾಲದು. ಲಂಚಕ್ಕೆ ಸ್ಟಾರ್ಟ್ ಮಾಡಿದೆ, ಆಮೇಲೆ ಆಟೋದಲ್ಲಿ ಲಂಚಕ್ಕೆ ಸ್ಟಾರ್ಟ್ ಮಾಡಿದೆ. ಭಗವಂತ ಚೆನ್ನಾಗಿಟ್ಟವ್ರು. ಈಗ 2 ಗಾಡಿ ಮಾಡಿದ್ದೀನಿ ಈ ವರ್ಷ. 3 ವರ್ಷ ಹಿಂಗೆ ಇಟ್ಟರೆ ನಂದೊಂದು ಗಾಡಿ ಇದೆ ಕ್ಯಾಂಟ್ರು, ಅದರಲ್ಲಿ ಅಂತೀನಿ ದಾನವ. ವರ್ಷ ಅಂತೀನಿ. ಈ ವರ್ಷ ಒಂದು ಟನ್ ಬಾಳೆಹಣ್ಣು, 8,000 ನೀರು ತಂದಿದ್ದೆ. ಮುಂದಿನ ವರ್ಷ ಭಗವಂತ ಕೊಟ್ಟರೆ ಒಂದು 20,000 ನೀರು, 10 ಟನ್ ಬಾಳೆಹಣ್ಣು ತಂದು ಹಿಂಗೆ ನಾನು ಇರೋ ಗಂಟೆ ಸೇವೆ ಮಾಡ್ತಾ ಇರ್ತೀನಿ ಭಗವಂತಂದ. ಹೋಗೋಂಥ ಪಾದಯಾತ್ರೆಯವ್ರಿಗೆಲ್ಲ ಮಾಡ್ತೀವಿ. ಇನ್ನೂ ಏನೇನು ಆಸೆ ಐತೆ ಮಾಡಬೇಕು ಅಂತ, ಅನ್ನದಾನ ಎಲ್ಲ ಮಾಡಿಸ್ಬೇಕು ಅಂತ. ನಾನು ಇರೋ ಅಷ್ಟರಲ್ಲಿ ಮಾಡಿಸ್ತೀನಿ, ಬಿಡಲ್ಲ. ಒಂದು ದಿವಸ ಮಾಡಿಸ್ತೀನಿ. ಸ್ನೇಹಿತರೆ, ಹಿಂಗೆ ಸ್ಟ್ರೈಟ್ ಹೋದ್ರೆ 5 ಕಿಲೋಮೀಟ್ರ್ ಧರ್ಮಸ್ಥಳ. ಹಿಂಗೆ ಹೋದ್ರೆ ನೇತ್ರಾವತಿ ನದಿ. ನಾವು ಸದ್ಯಕ್ಕೆ ನೇತ್ರಾವತಿ ನದಿಗೆ ಹೋಗಲ್ಲ, ಹಿಂಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ನಡ್ಕೊಂಡು ಹೋಗೋದು ಮಜಾನೇ ಬೇರೆ ಗುರು. ಬಸ್ಸಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು, ಸೈಕಲ್ ಹೋಗ್ಬೋದು. ನಡ್ಕೊಂಡು ಈ ಪ್ರಕೃತಿ ಸೌಂದರ್ಯನ ವರ್ಣಿಸೋದೇ ಬೇರೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವಂಥ ಈ ಮರಗಳು ಕಣ್ಣಿಗೆ ತಂಪನ್ನು ಕೊಡ್ತಾ ಇದ್ದಾವೆ. ಹರಿ ಓಂ. ಇದೇ ಪ್ರಪ್ರಥಮ ಬಾರಿಗೆ ನಾವು SPOSS ಇಂದ ಶಿವರಾತ್ರಿ ಪ್ರಯುಕ್ತ ಈ ಸಾರಿ ನಾವು ಚಾರಣವನ್ನು ಇಟ್ಟಿದ್ವಿ. ಯಶಸ್ವಿಯಾಗಿ ನಮ್ಮ ಚಾರಣವನ್ನು ಯಾವುದೇ ಹೆಚ್ಚಿನ ಒತ್ತಡ ಕೊಡದಲೆ ಆರಾಮಾಗಿ ಮುಗಿಸಿದ್ದೀವಿ. ಇನ್ನು ಕೇವಲ 4 ಕಿಲೋಮೀಟರ್ ಇದೆ. ತುಂಬ ಒಳ್ಳೆಯ ಚಾರಣವನ್ನು ಈ ಸಲ ನಾವು SPOSS ಯೋಗ ಬಂಧುಗಳಿಗೆ ಕೊಟ್ಟಿದ್ದೇವೆ. ತುಂಬ ಎಂಜಾಯ್ ಮಾಡಿದ್ದೇವೆ. ಸ್ನೇಹಿತರೆ, ನೀವು ಎಲ್ಲಿಗೆ ಹೋಗ್ರಿ, ಏನೇ ಮಾಡ್ಲಿ, ನೀವು ತಗೊಂಡೋದಂತಹ ಪ್ಲಾಸ್ಟಿಕ್ ಬಾಟಲ್ಗಳನ್ನ, ಕವರ್ಗಳನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ ಪರಿಸರವನ್ನ ರಕ್ಷಣೆ ಮಾಡ್ರಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಇವರು ಮದ್ದೂರಿಂದ ಬಂದಿದ್ದಾರೆ, ಮಂಡ್ಯದಿಂದ. ಅಲ್ಲಿಂದ ಸುಮಾರು ದೂರ ನಡ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಕೇಳೋಣ. ಯಜಮಾನ್ರೆ, ಏನ್ ಅನಿಸ್ತು ನಿಮ್ಗೆ? ನಮ್ಗೇನೆಲ್ಲ ರಸ್ತೆ ಆರಾಮಾಗಿ ಬರ್ತಾ ಇದೀವಿ. ಕೆಲವರು ಬಾರಿ ಕಷ್ಟದಲ್ಲಿ ಬರ್ತಾರೆ, ಬಾರಿ ಕೋಲ್ ಉಳ್ಕೊಂಡ್ ಬರ್ತಾರೆ, ಅಲ್ಲೇ ಉಳ್ಕೋತಾರೆ. ನಾವ್ ಮುಂದೆ ಬರ್ತಾ ಇದೀವಿ. ನಾವ್ ಜಾಲಿಯಾಗಿ ಬರ್ತಾ ಇದೀವಿ. ಜಾಲಿ. ಚಾರ್ಮುಡಿ ಘಾಟದಲ್ಲಿ ಬೆಟ್ಟ ಹತ್ಬೇಕಾದ್ರೆ, ಇಳಿಬೇಕಾದ್ರೆ ಎಲ್ಲ ಏನ್ ಅನಿಸ್ತು? ಎಲ್ಲ ಸ್ವಲ್ಪ ಅಲ್ಲಷ್ಟೇ ಕಷ್ಟ ಆಯ್ತು. ಘಾಟಲ್ಲಿ ಒಂದ್ ಸ್ವಲ್ಪ ಕಷ್ಟ. ಇನ್ನು ಅಲ್ಲಿಂದ ಜನ ಬಂದು ಚಾರ್ಮುಡಿ ಘಾಟಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಘಾಟಲ್ಲಿ ಆಮೇಲೆ ಇಲ್ಲಿ ಎಲ್ಲಿ ಉಳ್ಕೊಂಡಿದ್ರಿ ನೀವು? ಇಲ್ಲಿ ಸುಬ್ರಹ್ಮಣ್ಯ ಇದು ದೇವಸ್ಥಾನ, ಬಸವೇಶ್ವರ, ಮೈಲಾರಲಿಂಗೇಶ್ವರ, ಪಂಚಲಿಂಗೇಶ್ವರ ದೇವಸ್ಥಾನ ಉಳ್ಕೊಂಡು ಬೆಳಿಗ್ಗೆ ಬಂದ್ರಿ. ಬೆಳಿಗ್ಗೆ 5 ಗಂಟೆಯಲ್ಲಿಂದ 4 ಗಂಟೆ ಹೊಂಟಾಗ. ಇವರು ಅಕ್ಕರು ಕೊಟ್ಟಿಗೆಹಾರದಿಂದ ಬಂದಿದ್ದಾರೆ. ಅಕ್ಕ, ನಿಮ್ಗೆ ಏನಂತ ಹೇಳಿ? ನಾವಿದು ಈ ವರ್ಷ ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತಕ್ಕ? ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಬೆಟ್ಟ ಹತ್ಬೇಕಾದ್ರೆ ಹೆಂಗ ಅನಿಸ್ತು? ಬೆಟ್ಟ ಇಳಿಬೇಕಾದ್ರೂ ಚೆನ್ನಾಗಿ ಅನಿಸ್ತು. ಅಂದ್ರೆ ಬಿಸಿಲಿರ್ಲಿಲ್ಲ ಅಲ್ಲ, ಹಾಗಾಗಿ ಆರಾಮಾಗೆ ಬಂದ್ವಿ. ಜೊತೆ ಕಾಲ್ ನೋವಂತೂ ಉಂಟು, ಕಾಲ್ ನೋವು ಬರ್ತಾ ಇದೆ, ಹೇಳಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಧನ್ಯವಾದಗಳು. ಸ್ನೇಹಿತರೆ, ಪಾದಯಾತ್ರೆ ಬಂದಂತಹ ಪಾದಯಾತ್ರಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಕಾಲ್ ನೋವು ಬಂದಿದ್ರೆ, ಸೀನ್ ಪೇನ್ ಬಂದಿದ್ರೆ, ನೆಗಡೆ, ತಲೆನೋವು, ಜ್ವರ ಬಂದಿದ್ರೆ ಚಿಕಿತ್ಸೆಯನ್ನು ಕೊಡಕ್ಕೆ ಧರ್ಮಸ್ಥಳ ಸಮಿತಿಯಿಂದ ಚಿಕಿತ್ಸೆ ಇಟ್ಟಿದ್ದಾರೆ. ನಾವು ನೋಡ್ಬೋದು, ತುಂಬಾ ಖುಷಿಯಿಂದ ಸೇವೆ ಮಾಡ್ತಿದ್ದಾರೆ, ಸ್ವಾಮಿ ಸೇವೆ. ಧರ್ಮಸ್ಥಳದಲ್ಲಿ ಶಿವರಾತ್ರಿ ಸಂದರ್ಭದಾಗೆ ತುಂಬಾ ರಶ್ ಇರುತ್ತೆ.
ನಾವು ದರ್ಶನಕ್ಕಂತ ಸಾಲಲ್ಲಿ ನಿಂತಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ದರ್ಶನ ಮುಗಿಸ್ಕೊಂಡು ಬಂದಾಗ ಸಂಜೆ 4 ಗಂಟೆ ಆಗಿತ್ತು. ದರ್ಶನ ಮುಗಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಬಂದ್ವಿ. ನೀವು ಚಾರಣ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮಧ್ಯರಾತ್ರಿಯಲ್ಲಿ ಚಾರಣ ಮಾಡಬೇಡಿ. ಈ ಬಾರಿ ಚಾರಣದಲ್ಲಿ 4 ಜನ ನಿಧನ ಹೊಂದಿದ್ದಾರೆ, ಸ್ವಾಮಿ ಪಾದ ಸೇರ್ಕೊಂಡಿದ್ದಾರೆ. ಆದ್ರೆ ತುಂಬಾ ಹುಷಾರಾಗಿ ಬನ್ನಿ. ಮನೆಯಲ್ಲಿ ಮಕ್ಳಿರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಎಲ್ಲರನ್ನೂ ರಕ್ಷಣೆ ಮಾಡ್ಬೇಕು. ನಮ್ಮ ಚಾರಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.